ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ನಿಮ್ಮ ಎಕ್ಸಾಮಲ್ಲಿ ತುಂಬ ಸುಲಭವಾಗಿ 5 ಅಂಕಗಳನ್ನು ಗಳಿಸ್ತಕ್ಕಂತಹ ಪ್ರಶ್ನೆ ಅದ್ಯಾವುದಪ್ಪ ಅಂದರೆ ಪ್ರನೌನ್ಗಳ ಬಗ್ಗೆ ಒಂದು ಏನು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೋ ಮತ್ತು ಆ ಪ್ಯಾರಾಗ್ರಾಫ್ನಲ್ಲಿರ್ತಕ್ಕಂತಹ ಒಂದು ಪ್ರನೌನ್ಗಳನ್ನು ಕಂಡುಹಿಡಿದ್ಬಿಟ್ಟು ನೀವು ಅವುಗಳು ಯಾವ ಒಂದು ನೌನ್ ಅಥವಾ ನೌನ್ ಫ್ರೇಜಸ್ಗೆ ಬಳಸಲಾಗಿದೆ ಅಂತಕ್ಕಂಥದ್ದನ್ನು ಕಂಡುಹಿಡಿದ್ಬಿಟ್ರೆ ನಿಮಗೆ ತುಂಬ ಸುಲಭವಾಗಿ 5 ಅಂಕಗಳು ಸಿಗ್ತವೆ. ಸೊ ಈ ರೀತಿಯ ಒಂದು ಪ್ಯಾರಾಗ್ರಾಫನ್ನು ಅಲ್ಲಿ ಕೊಟ್ಟಿರ್ತಾರೆ, ನೀವು ಗಮನಿಸಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂತಹ ನಾನು 3 ಪ್ಯಾರಾಗ್ರಾಫ್ಗಳು ಏನಿದಾವೋ ಅವು ನಿಮ್ಮ ಒಂದು ಮಾಡೆಲ್ ಪೇಪರಲ್ಲಿ ಅಂದರೆ ಈ ಒಂದು 2024-25ನೇ ಸಾಲಿನ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಅಭ್ಯಾಸ ಮಾಡಲಿಕ್ಕೆ 3 ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಬಿಟ್ಟಿದ್ದಾರೆ. ಸೊ ಅವುಗಳಿಂದಾನೇ ಈ ಒಂದು ಪ್ರನೌನ್ಗೆ ಸಂಬಂಧಪಟ್ಟಂತಹ ಏನು ಪ್ಯಾರಾಗ್ರಾಫ್ಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಸೊ ಇವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಒಂದು ಎಕ್ಸಾಮಲ್ಲೂ ಕೂಡ ಇದೇ ರೀತಿಯ ಪ್ಯಾಸೇಜ್ ಬಂದೇ ಬರುತ್ತೆ ಮತ್ತು ಇದೇ ಪ್ರನೌನ್ಗಳು ಅಲ್ಲೂ ಕೂಡ ಬರ್ತವೆ. ಸೊ ತುಂಬ ಸುಲಭವಾಗಿ 5 ಅಂಕಗಳನ್ನು ನೀವು ಗಳಿಸಬಹುದು. ಸೊ ಮೊದಲನೇ ಕೆಲಸ ಏನಪ್ಪ ಅಂದರೆ ನೋಡಿ, ಕೊಟ್ಟಿರ್ತಕ್ಕಂತಹ ಏನು ಒಂದು 5-6 ಲೈನ್ಸ್ ಕೊಟ್ಟಿರ್ತಾರೋ ಒಂದು ಪ್ಯಾರಾಗ್ರಾಫನ್ನು ಅದನ್ನು ನೀವು ಸರಿಯಾಗಿ ಒಂದು ಸಾರಿ ಓದ್ಕೊಳ್ಳಿ. ಓದ್ಕೊಂಡ ನಂತರ ಇಲ್ಲೇನು ನೋಡಿ ಅಂಡರ್ಲೈನ್ ಮಾಡಿದಾರಲ್ವಾ 5 ಪದಗಳನ್ನು ನೋಡ್ಬೋದು ನಾವು. ಇಲ್ಲಿ ಹರ್ ಅಂತ ಇದೆ, ಇಟ್ ಅಂತಕ್ಕಂಥದ್ದು ಮತ್ತು ದೇ ಅಂತಕ್ಕಂಥದ್ದು, ಹಿ ಮತ್ತು ವೇರ್, ಈ 5 ಪದಗಳಿಗೆ ಏನು ಮಾಡಿದ್ದಾರೆ ಅಂಡರ್ಲೈನ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೆಳಗಡೆ ಗಮನಿಸಬಹುದು ನಾವು ಪ್ರನೌನ್ಗೆ ಸಂಬಂಧಪಟ್ಟಂಥ ಒಂದು ಟೇಬಲನ್ನು. ಇಲ್ಲಿ ಪ್ರನೌನ್ಸ್ ಇದೆ, ಈ ಕಡೆ ನೌನ್ಸ್ ಅಥವಾ ನೌನ್ ಫ್ರೇಜಸ್ ಇದೆ. ಸೊ ಯಾವ ಪ್ರನೌನ್ಗೆ ಯಾವುದು ನೌನ್ ಸೂಟಬಲ್ ಅಂತಕ್ಕಂಥದ್ದನ್ನು ನಾವು ಈ ಒಂದು ಪ್ಯಾರಾಗ್ರಾಫನ್ನು ಆಧರಿಸಿ ಏನಿಲ್ಲಿ ಕೊಟ್ಟಿದ್ದಾರೋ ಈ ಪ್ಯಾರಾಗ್ರಾಫನ್ನು ಆಧರಿಸಿ ನಾವು ಆನ್ಸರನ್ನು ಕಂಡುಹಿಡಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಬನ್ನಿ ಈಗ ಒಂದೊಂದೇ ಪ್ರನೌನನ್ನು ಯಾವ ರೀತಿ ಆನ್ಸರ್ನ ಹುಡುಕೋದು ಅಂತಕ್ಕಂಥದ್ದನ್ನು ನೋಡೋಣ. ಮೊದಲನೇದಾಗಿ ಗಮನಿಸಿ, ಇಲ್ಲಿ ಹರ್ ಅಂತ ಏನು ಕೊಟ್ಟಿದ್ದಾರೋ ಎಸ್ ನೋಡಿ, ಇಲ್ಲಿ ಪ್ರನೌನ್ ಹರ್ ಅಂತ ಫಸ್ಟ್ ಟೇಬಲಲ್ಲಿ ಕೊಟ್ಟಿದ್ದಾರೆ. ಸೊ ಆ ಹರ್ ಅಂತಕ್ಕಂಥದ್ದು ಇಲ್ಲಿದೆ. ಸೊ ಇದು ಯಾರನ್ನು ಕುರಿತು ಬಳಸಿರ್ತಕ್ಕಂಥದ್ದು ಅಂತ ಕಂಡುಹಿಡಿಯೋಣ. ನೋಡಿ, ಮೇರಿ ಮೇಕ್ಸ್ ಇಟ್ ಎ ಪಾಯಿಂಟ್ ಟು ಗೋ ಫಾರ್ ಎ ಮಾರ್ನಿಂಗ್ ವಾಕ್ ಅಲಾಂಗ್ ವಿತ್ ಹರ್ ಡಾಗ್ ಡೇನಿಯಲ್ ಎವ್ರಿ ಡೇ ಅಂತಕ್ಕಂತಹ ಒಂದು ಫಸ್ಟ್ ಸೆಂಟೆನ್ಸ್ ಇದೆ. ಈ ಒಂದು ಇಡೀ ಸೆಂಟೆನ್ಸನ್ನು ನಾವು ಪೂರ್ತಿ ಓದ್ಕೋಬೇಕು. ನೋಡಿ, ಮೇರಿ ಅಂತಕ್ಕಂತಹವಳು ಏನು ಮಾಡ್ತಾ ಇದ್ದಾಳೆ, ತನ್ನ ಒಂದು ನಾಯಿ ಆಗಿರ್ತಕ್ಕಂತಹ ಆ ನಾಯಿ ನೇಮನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಡೇನಿಯಲ್ ಅಂತಕ್ಕಂಥದ್ದು. ಸೊ ಆ ಡೇನಿಯಲ್ ಜೊತೆ ಪ್ರತಿನಿತ್ಯನೂ ಕೂಡ ಒಂದು ವಾಕಿಂಗ್ ಹೋಗಲಿಕ್ಕೆ ಅವಳು ತೀರ್ಮಾನವನ್ನು ಮಾಡ್ತಾ ಇದ್ದಾಳೆ. ಸೊ ಮೇರಿ ಅವಳ ನಾಯಿಯ ಜೊತೆ ಅಂತಕ್ಕಂತಹ ಒಂದು ಮೀನಿಂಗ್ ಬರುತ್ತೆ. ಇಲ್ಲಿ ಹರ್ ಅಂದರೆ ಅವಳ ಅಂತಕ್ಕಂತಹ ಒಂದು ಮೀನಿಂಗ್ ಬರ್ತಾ ಇದೆ. ಸೊ ಇಲ್ಲಿ ಅವಳ ಅಂದರೆ ಯಾರು, ಹರ್ ಅಂತಕ್ಕಂತಹ ಪದ ಯಾರಿಗೆ ಸಂಬಂಧಪಟ್ಟಿದ್ದು? ತುಂಬ ಸುಲಭ ವಿದ್ಯಾರ್ಥಿಗಳೇ. ಇಲ್ಲಿ ಏನು ಮೇರಿ ಇದ್ದಾಳೋ ಅವಳು ತನ್ನ ನಾಯಿಯ ಜೊತೆ ಅಲ್ವಾ, ಸೊ ಅವಳೇ ಒಬ್ಬ ವ್ಯಕ್ತಿ ಇರೋದು. ಸೊ ಇಲ್ಲಿ ಮೇರಿಗೆ ಸಂಬಂಧಪಟ್ಟಂತೆ ಹರನ್ನು ಬಳಸಿದ್ದಾರೆ. ಸೊ ಇಲ್ಲಿ ಹರ್ ಇರ್ತಕ್ಕಂಥದ್ದು ಮೇರಿಗೆ. ಸೊ ಮೇರಿ ಎಲ್ಲಿದೆ ನೋಡಿ, ಎಸ್ ಇಲ್ಲಿದೆ ನೋಡಿ, ಇದು ಮೇರೀಸ್ ಅಂತ ಇದೆ ಅಲ್ವಾ, ಹರ್ ಅವಳ ನಾಯಿ ಮುಂದೆ ಬರ್ತಕ್ಕಂಥದ್ದು. ಸೊ ಫಸ್ಟ್ ಒನ್ ಏನಿದೆನೋ ಅದು ಮೇರೀಸ್ ಆಗಿದೆ. ಇನ್ನು ಸೆಕೆಂಡ್ ಒನ್ನ ಗಮನಿಸಿ ವಿದ್ಯಾರ್ಥಿಗಳೇ, ಬೋತ್ ಆಫ್ ದೆಮ್ ಎಂಜಾಯ್ ದಿಸ್ ಆಕ್ಟಿವಿಟಿ ಆ್ಯಸ್ ಇಟ್ ಅಂತ ಇದೆ. ಇಟ್ ರೆಜುವಿನೇಟ್ಸ್ ದೇರ್ ಸ್ಪಿರಿಟ್ಸ್ ಫಾರ್ ದ ಹೋಲ್ ಡೇ. ಎಸ್, ಅವರು ಪ್ರತಿನಿತ್ಯ ಏನು ಆ ಒಂದು ವಾಕಿಂಗ್ ಹೋಗಲಿಕ್ಕೆ ತೀರ್ಮಾನ ಮಾಡ್ತಾರೋ ಅದು ಅವರಿಗೆ ಒಂದು ಚೈತನ್ಯವನ್ನು ತಂದು ಕೊಡುತ್ತೆ ಅಂತಕ್ಕಂಥದ್ದು. ಅದು ಅಂತ ಇಲ್ಲಿ ಇಟ್ ಅಂದರೆ ಅದು ಅಂತಕ್ಕಂತಹ ಒಂದು ಮೀನಿಂಗ್ ಬರ್ತಾ ಇದೆ. ಅದು ಅಂದರೆ ಯಾವುದು, ಅವರೇನು ಪ್ರತಿನಿತ್ಯ ವಾಕಿಂಗ್ ಹೋಗಲಿಕ್ಕೆ ತೀರ್ಮಾನ ಮಾಡಿಕೊಂಡು ವಾಕಿಂಗ್ ಹೋಗ್ತಾ ಇದ್ದಾರೋ ಅದು ಅಂತೇಳಿ. ಸೊ ಇಲ್ಲಿ ಇಟ್ ಅಥವಾ ಅದು ಅಂತಕ್ಕಂತಹ ಪದ ಯಾವುದಪ್ಪ ಅಂದರೆ ಮಾರ್ನಿಂಗ್ ವಾಕ್ ಅಂತಕ್ಕಂತಹದ್ದಕ್ಕೆ ಅದನ್ನು ಪ್ರನೌನನ್ನು ಬಳಸಿದ್ದಾರೆ ವಿದ್ಯಾರ್ಥಿಗಳೇ. ಸೊ ದಿಸ್ ಈಸ್ ಬಿ. ಇನ್ನು ಸಿ ನೋಡಿ, ದೇ ಅಂತ ಇದೆ. ದೇ ಅಂದರೆ ಯಾರು? ಎಸ್ ನೋಡಿ, ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಇಲ್ಲಿದೆ ನೋಡಿ, ದೇ ಅಂತಕ್ಕಂಥದ್ದು. ದೇ ವಾಕ್ ಫಾರ್ ಅಬೌಟ್ 5 ಕಿಲೋಮೀಟರ್ಸ್. ಎಸ್, ಅವರು 5 ಕಿಲೋಮೀಟರ್ಗಳಷ್ಟು ನಡೀತಾ ಇದ್ರು. ಎಸ್ ನೋಡಿ, ಅವರು ಅಂದರೆ ಯಾರು? ಇಲ್ಲಿ ಮೇರಿ ಮತ್ತು ಅವಳ ನಾಯಿ ಆಗಿರ್ತಕ್ಕಂತಹ ಡೇನಿಯಲ್ ಅಲ್ವಾ. ಸೊ ನೋಡಿ, ಆಪ್ಷನಲ್ಲಿ ಹುಡುಕಿ, ಇಲ್ಲಿ ಕೊನೆಯ ಆಪ್ಷನ್ ಇದೆ ನೋಡಿ ವಿದ್ಯಾರ್ಥಿಗಳೇ, ಮೇರಿ ಆ್ಯಂಡ್ ಡೇನಿಯಲ್ ಅಂತಕ್ಕಂಥದ್ದು. ದೇ ಅಂತಕ್ಕಂಥದ್ದು ಪ್ರನೌನ್ಗೆ ಸೂಟೇಬಲ್ ಆಗಿರ್ತಕ್ಕಂಥ ನೌನ್ಸ್ ಇವಾಗಿದ್ದಾವೆ. ಸೊ ಇದು ಸರಿಯಾಗಿರುವ ಉತ್ತರ. ಇನ್ನು ನೆಕ್ಸ್ಟ್ ಡಿ ಇದೆ ನೋಡಿ, ಹಿ ಅಂತಕ್ಕಂಥದ್ದು. ಆ ಹಿ ಇಲ್ಲಿದೆ. ಸೆಂಟೆನ್ಸ್ನ ನೋಡೋಣ. ಡೇನಿಯಲ್ ಈಸ್ ಚಿಯರ್ಫುಲ್ ಆ್ಯಂಡ್ ಹೀ ಗಿವ್ಸ್ ಮೇರಿ ಅ ಸೆಕ್ಯೂರ್ ಫೀಲಿಂಗ್ ಆನ್ ದೇರ್ ವರ್ಕ್. ಎಸ್, ಆ ಡೇನಿಯಲ್ ಕೂಡ ತುಂಬ ಖುಷಿಯಾಗಿರ್ತಾ ಇದ್ದ ಮತ್ತು ಅವನು ಏನು ಮಾಡ್ತಾ ಇದ್ದ, ಮೇರಿಗೆ ಸೆಕ್ಯೂರ್ ಫೀಲಿಂಗನ್ನು ಕೊಡ್ತಾ ಇದ್ದ ಅವರು ವಾಕ್ ಮಾಡಬೇಕಾದ್ರೆ. ಸೊ ಅವನು ಅಂದರೆ ಯಾರಿಲ್ಲಿ, ಆ ನಾಯಿ ಅಲ್ವಾ. ಸೊ
ಹಿ ಅಂದರೆ ಡೇನಿಯಲ್. ಸೊ ಡೇನಿಯಲ್ ಇರ್ತಕ್ಕಂಥದ್ದು ನೋಡಿ, ಉಳಿದಿರ್ತಕ್ಕಂತಹ ಆಪ್ಷನ್ಸ್ಗಳಲ್ಲಿ ಫೋರ್ತ್ ಒನ್ ಇಲ್ಲಿದೆ ನೋಡಿ, ಡೇನಿಯಲ್ ಅಂತಕ್ಕಂಥದ್ದು ಇದು ಸರಿಯಾಗಿರುವ ಉತ್ತರ ಆಗಿದೆ. ಸೊ ಡಿ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡಿದ್ದೇವೆ. ಇನ್ನು ಕೊನೆಯ ಪ್ರನೌನ್ ಏನಿದೆ ನೋಡಿ, ವೇರ್ ಅಂತಕ್ಕಂಥದ್ದು. ಸೊ ವೇರ್ ಇಲ್ಲಿದೆ, ಸೆಂಟೆನ್ಸನ್ನು ನೋಡೋಣ. ಪೀಟರ್ ವರ್ಕ್ಸ್ ಫಾರ್ ದ ಆರ್ಮಿ ಇನ್ ದ ಹಿಲ್ಲಿ ರೀಜನ್ ವೇರ್ ಹಿ ವಾಸ್ ಪೋಸ್ಟೆಡ್ 5 years ago ಅಂತ ಇದೆ. ಇಲ್ಲಿ ಪೀಟರ್ ಯಾರಪ್ಪ ಅಂದರೆ ಮೊದಲೇ ಸೆಂಟೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ಪೀಟರ್ ಹರ್ ಹಸ್ಬೆಂಡ್ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಹ್ಯಾಡ್ ಟ್ರೈನ್ಡ್ ಹಿಮ್ ವೆಲ್ ಅಂದರೆ ಆ ನಾಯಿಯನ್ನು ಚೆನ್ನಾಗಿ ಟ್ರೈನ್ ಮಾಡಿರ್ತಾನೆ. ಸೊ ಪೀಟರ್ ವರ್ಕ್ಸ್ ಫಾರ್ ದ ಆರ್ಮಿ ಇನ್ ದ ಹಿಲ್ಲಿ ರೀಜನ್. ಎಸ್ ನೋಡಿ, ಎಲ್ಲಿ ಅಂದರೆ ವೇರ್, ಎಲ್ಲಿ ಅವನು ವಾಸ ಮಾಡ್ತಕ್ಕಂತಹ ಒಂದು ಪ್ಲೇಸ್ಗೆ ಇಲ್ಲಿ ನಾವು ಈ ಪ್ರನೌನನ್ನು ಬಳಸ್ತಾ ಇದ್ದೇವೆ. ಸೊ ಇಲ್ಲಿ ಹಿಲ್ಲಿ ರೀಸನ್ ಅಂತಕ್ಕಂಥದ್ದು ಏನಿದನೋ ಇದಕ್ಕೆ ಸಂಬಂಧಪಟ್ಟಂತೆಯೇ ವೇರ್ ಬಳಸಿದ್ದಾರೆ. ಸೊ ಇಲ್ಲಿ ನಾವು ಗಮನಿಸ್ಬೋದು, ವೇರ್ ಅಂದರೆ ಇಲ್ಲಿ ಸೆಕೆಂಡ್ ಒನ್ ಏನಿದೆನೋ ಇದು ಸರಿಯಾಗಿರ್ತಕ್ಕಂಥದ್ದು ಹಿಲ್ಲಿ ರೀಸನ್. ಸೊ ವಿದ್ಯಾರ್ಥಿಗಳೇ, ಇಷ್ಟನ್ನು ನೀವು ಜೋಡಿಸ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ಎಕ್ಸಾಮಲ್ಲಿ ಈ ಒಂದು ಎ ಪಟ್ಟಿ ಏನಿದೆನೋ ಈ ಪಟ್ಟಿಯನ್ನು ಬರೆದುಕೊಂಡು ಅದರ ಮುಂದ್ಗಡೆ ಯಾವ ಪ್ರನೌನ್ ಬರುತ್ತೋ ಅದನ್ನು ಕರೆಕ್ಟಾಗಿ, ಹರ್ ಇದೆ ಅಲ್ವಾ, ಹರ್ ಮುಂದೆ ಏನು ಬರೀಬೇಕಾಗುತ್ತೆ ಅಂದರೆ ನೀವು ಮೇರೀಸ್ ಅಂತಕ್ಕಂಥದ್ದನ್ನು ಇಲ್ಲಿ ಬರೀಬೇಕು. ಸೊ ಈ ರೀತಿ ಒಂದರ ಮುಂದೆ ಒಂದು ಬರ್ಕೊಂಡೋಗಿ 5 ಅಂಕಗಳು ನಿಮಗೆ ಸುಲಭವಾಗಿ ಸಿಗ್ತವೆ. ಇನ್ನು ಎರಡನೇ ಪ್ಯಾರಾಗ್ರಾಫನ್ನು ಗಮನಿಸಿ ವಿದ್ಯಾರ್ಥಿಗಳೇ, ಇದು ಕೂಡ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಬಂದಿರತಕ್ಕಂಥದ್ದೇ ಪ್ರಶ್ನೆ ಆಗಿದೆ. ಸೊ ಬನ್ನಿ, ಇಲ್ಲಿ ಯಾವೆಲ್ಲ ಪ್ರನೌನ್ಗಳನ್ನು ಕೊಟ್ಟಿದ್ದಾರೆ ಒಂದು ಸಾರಿ ಗಮನಿಸೋಣ. ಅಂಡರ್ಲೈನ್ ಮಾಡಿರ್ತಕ್ಕಂಥವನ್ನ ಇಲ್ಲಿ ಗಮನಿಸ್ಬೋದು. ಅಂಡರ್ಲೈನ್ ಮಾಡಿರೋ ಪ್ರನೌನ್ಗಳನ್ನು ಮೊದಲನೇದಾಗಿ ಇಲ್ಲಿ ಐ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ವಿಚ್ ಇದೆ ಮತ್ತು ನೆಕ್ಸ್ಟ್ ಹೂ ಇದೆ, ಇಟ್ ಇದೆ, ದೇರ್ ಇದೆ. ಸೊ ಇವುಗಳಿಗೆ ನಾವೀಗ ಯಾವುದಕ್ಕೆ ಯಾವುದು ಅಂತ ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಐ ಅಂತ ಇದೆ. ಐ ಅಂದರೆ ಯಾರು? ಎಸ್, ಒಂದ್ಸರಿ ಪ್ಯಾರಾಗ್ರಾಫನ್ನು ನೋಡೋಣ. ಎಸ್ ನೋಡಿ, ಇಟ್ ವಾಸ್ ಲೇಟ್ ಈವ್ನಿಂಗ್, ಎವ್ರಿಥಿಂಗ್ ವಾಸ್ ಗೆಟಿಂಗ್ ಡಾರ್ಕ್. ಜೋಸೆಫ್ ವಾಸ್ ಗೋಯಿಂಗ್ ಹೋಮ್ ಆ್ಯಂಡ್ ಹ್ಯಾಡ್ ರೇರ್ಲಿ ಗಾನ್ ಎ ಫರ್ಲಿಂಗ್ ಆರ್ ಟು ವೆನ್ ಐ ಸಾ ಎ ಹ್ಯೂಜ್ ಗ್ಲೇರ್ ಅಂತ ಇದೆ. ಐ ಅಂದರೆ ಯಾರು ಹಾಗಾದರೆ ವಿದ್ಯಾರ್ಥಿಗಳೇ? ಎಸ್ ನೋಡಿ, ಐ ಜೋಸೆಫ್ ಅಂತ ಇಲ್ಲಿ ಆಲ್ರೆಡಿ ಒಂದು ಬಂದಿದೆ, ಹಾಗಾಗಿ ತುಂಬ ಸುಲಭವಾಗಿ ನಮಗೆ ಸಿಗ್ತಾ ಇದೆ. ಮೊದಲನೇದು ಆಪ್ಷನ್ ಎಗೆ ಯಾವುದಪ್ಪ ಅಂದರೆ ಜೋಸೆಫ್ ಅಂತಕ್ಕಂಥದ್ದು. ಇಲ್ಲಿ ಥರ್ಡ್ ಆಪ್ಷನ್ ಇದೆ ನೋಡಿ, ಇದು ಸರಿಯಾಗಿರುವ ಉತ್ತರ. ಇನ್ನು ಎರಡು ನೋಡಿ, ವಿಚ್ ಅಂತ ಇದೆ. ಸಾ ಎ ಹ್ಯೂಜ್ ಗ್ಲೇರ್ ವಿಚ್ ಅಂತ ಇದೆ. ಸೊ ಇಲ್ಲಿ ವಿಚ್ ಅಂತಕ್ಕಂಥದ್ದಕ್ಕೆ ನೋಡಿ, ಬಿಗೆ ಯಾವ್ದು ಬರುತ್ತೆ? ಇಲ್ಲಿ ಗ್ಲೇರ್, ಹ್ಯೂಸ್ ಗ್ಲೇರ್ ಅಂತ ಇದೆ ಅಲ್ವಾ ಸ್ಟಾರ್ಟಿಂಗಲ್ಲೇ, ಅದರ ಹಿಂದಿನ ಪದ ಅದೇ ಸರಿಯಾಗಿರುವ ಉತ್ತರ. ಸೊ ಅಲ್ಲೇ ನಿಯರ್ ಬೈ ಆನ್ಸರ್ ಸಿಗ್ತಾ ಇದೆ, ಹ್ಯೂಸ್ ಗ್ಲೇರ್ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಯಾವುದಿದೆ? ಹೂ ಅಂತಕ್ಕಂತಹ ಪ್ರನೌನನ್ನು ಕೇಳಿದ್ದಾರೆ. ಸೊ ಹೂ ಅಂತ ಇರ್ತಕ್ಕಂಥದ್ದು ಇಲ್ಲಿದೆ ನೋಡಿ. ಸೊ ಈಗ ಅದಕ್ಕಿಂತ ಮೊದಲಿಂದ ಒಂದು ಸೆಂಟೆನ್ಸು ಕೂಡ ನೋಡ್ಕೊಳ್ಳೋಣ. ಐ ಸಾ ದಟ್ ಆನಾಸ್ ಹೌಸ್ ವಾಸ್ ಆನ್ ಫೈರ್, ದ ಫೈರ್ ವಾಸ್ ಹ್ಯೂಸ್ ಆ್ಯಂಡ್ ಟ್ರೆಮೆಂಡಸ್. ಎಸ್, ಅಲ್ಲಿ ಆನ ಮನೆಗೆ ಬೆಂಕಿ ಹತ್ಕೊಂಡಿದೆ. ಹ್ಯೂಸ್ ಆ್ಯಂಡ್ ಟ್ರೆಮೆಂಡಸ್, ತುಂಬ ಭಯಂಕರವಾಗಿರ್ತಕ್ಕಂತಹ ಬೆಂಕಿ ಅದು. ಪೀಪಲ್ ಹೂ ಅಂತ ಇದೆ ನೋಡಿ. ಪೀಪಲ್ ಅಂದರೆ ಪೀಪಲ್ ಅಲ್ಲೇ ಇದೆ ಹೂ ಬಳಿ. ಸೊ ಹೂ ಅಂದರೆ ಬೇರೆ ಯಾವುದೂ ಅಲ್ಲ, ಪೀಪಲ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರನೌನ್ ಇಟ್ ಅಂತ ಇದೆ ನೋಡಿ. ಪೀಪಲ್ ಹೂ ವರ್ ಮೂವಿಂಗ್ ಹಿಯರ್ ಆ್ಯಂಡ್ ದೇರ್ ವರ್ ಥ್ರೋಯಿಂಗ್ ಸ್ಯಾಂಡ್ ಆ್ಯಂಡ್ ವಾಟರ್ ಆನ್ ಇಟ್ ಅಂತ ಇದೆ. ಅಲ್ಲಿ ಹೋಗ್ತಕ್ಕಂತಹ ಜನಗಳು ಏನು ಮಾಡ್ತಾಯಿದ್ರು? ಸ್ಯಾಂಡ್ ಅಂದರೆ ಮರಳನ್ನು ಮತ್ತು ನೀರನ್ನು ಅದರ ಮೇಲೆ ಹಾಕ್ತಾ ಇದ್ರು. ಇಟ್ ಅಂದರೆ ಅದರ ಅಂತ ಆಗುತ್ತೆ ಅಲ್ವಾ ವಿದ್ಯಾರ್ಥಿಗಳೇ? ಸೊ ಅದರ ಅಂದರೆ ಯಾವುದರ ಮೇಲೆ? ಬೆಂಕಿ ಮೇಲೆ ಹಾಕ್ತಾ ಇದ್ರು. ತುಂಬ ಸಿಂಪಲ್ ಇರತಕ್ಕಂಥದ್ದು. ಸೊ ಇಲ್ಲಿ ಬೆಂಕಿ ಅಂತಕ್ಕಂಥದ್ದು ಕೊಟ್ಟಿರೋ ಆಪ್ಷನ್ಸ್ಗಳಲ್ಲಿ ಎಸ್ ನೀವು ಗಮನಿಸ್ಬೋದು, ಫಿಫ್ತ್ ಒನ್ ಇದೆ. ಸೊ ಅದೇ ಇಲ್ಲಿ ಸರಿಯಾಗಿರುವ ಉತ್ತರ, ಫೈರ್ ಅಂತೇಳಿ. ಇನ್ನು ಕೊನೆಯದು ನೋಡಿ, ದೇರ್ ಫೇಸಸ್ ಲುಕ್ಡ್ ಘ್ಯಾಸ್ಟಿ ಇನ್ ದ ಯೆಲ್ಲೋ ಫ್ಲೇಮ್ಸ್ ಅಂತ ಇದೆ. ಎಸ್, ದೇರ್ ಅಂದರೆ ಆ ಜನಗಳ ಅಂತಕ್ಕಂತಹ ಅರ್ಥ ಬರುತ್ತೆ. ಸೊ ಜನಗಳ ಅಂತ ಅನ್ಲಿಕ್ಕೆ ಪೀಪಲ್ಸ್ ಅಂತ ಬರಬೇಕು ವಿದ್ಯಾರ್ಥಿಗಳೇ. ಸೊ ಪೀಪಲ್ಸ್ ಅಂತ ಇರತಕ್ಕಂಥದ್ದು ಫೋರ್ತ್ ಒನ್ ಆಗಿದೆ. ಸೊ ಇದು ಸರಿಯಾಗಿರುವ ಉತ್ತರ. ಸೊ ಈಗ ನೀವೇನು ಮಾಡಬೇಕು? ಈ ಒಂದು ಆನ್ಸರ್ಸ್ಗಳನ್ನು ಒಂದರ ಮುಂದೆ ಅಂದರೆ ಐ ಮುಂದೆ ಜೋಸೆಫ್ ಬರೀಬೇಕು, ವಿಚ್ ಮುಂದೆ ಹ್ಯೂಸ್ ಗ್ಲೇರ್ ಅಂತ ಬರೀತೀರಾ. ಅದೇ ರೀತಿ ಹೂ ಮುಂದೆ ಪೀಪಲ್ ಮತ್ತು ಇಟ್ ಮುಂದೆ ಫೈರ್, ದೇರ್ ಮುಂದೆ ಪೀಪಲ್ಸ್ ಅಂತ ಬರೆದ್ರೆ ನಿಮಗೆ 5ಕ್ಕೆ 5 ಅಂಕಗಳು ಖಂಡಿತವಾಗಲೂ ಸಿಗ್ತವೆ ವಿದ್ಯಾರ್ಥಿಗಳೇ. ತುಂಬ ಸುಲಭವಾಗಿರೋ ಪ್ರಶ್ನೆ ಇದು, ತಪ್ಸೋಕೆ ಹೋಗಬೇಡಿ. ಇನ್ನು 3ನೇ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲೂ ಕೂಡ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಇದನ್ನು ಕೂಡ ನೋಡ್ಕೊಂಡ್ಬಿಡಿ, ನಿಮಗೆ ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಎಸ್ ನೋಡಿ, ಮೊದಲನೇದಾಗಿ ಯಾವೆಲ್ಲ ಪ್ರನೌನ್ಗಳನ್ನು ಕೊಟ್ಟಿದ್ದಾರೆ ಒಂದು ಸಾರಿ ಗಮನ ವಹಿಸೋಣ.
ಎಸ್, ಇಲ್ಲಿ ಗಮನಿಸ್ಬೋದು ದೇ ಅಂತಕ್ಕಂಥದ್ದಿದೆ, ಇಲ್ಲಿ ದೇರ್ ಇದೆ, ಇಲ್ಲಿ ವಿಚ್ ಇದೆ ಮತ್ತು ಇಲ್ಲಿ ಹೂ ಇದೆ, ಇಲ್ಲಿ ಇಟ್ ಅಂತಕ್ಕಂಥದ್ದು. ಸೊ ಇಷ್ಟು ಪ್ರೊನೌನ್ಗಳನ್ನು ಇಲ್ಲಿ ಕೇಳಿದ್ದಾರೆ. ಮೊದಲನೇದಾಗಿ ದೇ ಅಂತಕ್ಕಂಥದ್ದಕ್ಕೆ ನಾವು ಏನು ಬರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಗಮನಿಸಿ. ಫಸ್ಟ್ ಸೆಂಟೆನ್ಸ್ನ ಮೊಬೈಲ್ ಫೋನ್ಸ್ ಆರ್ ವೆರಿ ಯೂಸ್ಫುಲ್ ದೀಸ್ ಡೇಸ್, ಅಂದರೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಫೋನ್ಸ್ ತುಂಬ ಯೂಸ್ಫುಲ್ ಆಗಿದ್ದಾವೆ. ದೇ ಆರ್ ವೆರಿ ಎಫಿಷಿಯೆಂಟ್ ಟೂಲ್ಸ್ ಫಾರ್ ಕಮ್ಯುನಿಕೇಷನ್. ಎಸ್ ನೋಡಿ, ಅವುಗಳು ತುಂಬಾ ಎಫಿಷಿಯೆಂಟ್ ಆಗಿರ್ತಕ್ಕಂತಹ ಒಂದು ಉಪಕರಣಗಳಾಗಿದ್ದಾವೆ ಕಮ್ಯುನಿಕೇಷನ್ಗೆ ಅಂತ ಕೊಟ್ಟಿದ್ದಾರೆ. ಅವುಗಳು, ದೇ ಅಂದರೆ ಅವುಗಳು ಅಂತ ಬರುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ಮೀನಿಂಗ್. ಸೊ ಇಲ್ಲಿ ಅವುಗಳು ಅಂದರೆ ಯಾರು? ಮೊಬೈಲ್ ಫೋನ್ಸ್. ಎಸ್, ಮೊಬೈಲ್ ಫೋನ್ಗಳ ಬಗ್ಗೆ ಮಾತಾಡ್ತಾ ಇದ್ದೇವಲ್ವಾ. ಸೊ ಇಲ್ಲಿ ಮೊಬೈಲ್ ಫೋನ್ಸ್ ಇರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು. ಥರ್ಡ್ ಆಪ್ಷನ್ ಇದೆ. ಸೊ ದೇಗೆ ಸರಿಯಾಗಿರುವ ಉತ್ತರ ಮೊಬೈಲ್ ಫೋನ್ಸ್ ಆಗುತ್ತೆ. ಇನ್ನು ಸೆಕೆಂಡ್ ಒನ್ನನ್ನು ಗಮನಿಸಿ ವಿದ್ಯಾರ್ಥಿಗಳೇ, ದೇರ್ ಅಂತ ಇದೆ. ಸೊ ದೇರ್ ಅಂದರೆ ಯಾರು ಹಾಗಾದರೆ? ನೆಕ್ಸ್ಟ್ ನೋಡಿ, ಯಂಗ್ಸ್ಟರ್ಸ್ ಆರ್ ಎಕ್ಸ್ಪರ್ಟ್ಸ್ ಇನ್ ಯೂಸಿಂಗ್ ಮೊಬೈಲ್ ಫೋನ್ಸ್, ಅಂದರೆ ಯಂಗ್ಸ್ಟರ್ಸ್ಗಳು, ಯುವ ಜನರು ಆ ಮೊಬೈಲ್ ಫೋನ್ಗಳನ್ನು ಬಳಸೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಇದ್ದಾರೆ. ದೇರ್ ಸ್ಕಿಲ್ಸ್ ಇನ್ ಯೂಸಿಂಗ್ ಮೊಬೈಲ್ ಫೋನ್ಸ್ ಆರ್ ಎಕ್ಸಂಪ್ಲರಿ. ಅವರ ಸ್ಕಿಲ್ ಏನಿದೆನೋ ಮೊಬೈಲ್ ಬಳಸೋದ್ರಲ್ಲಿ ತುಂಬಾ ಎಕ್ಸಂಪ್ಲರಿ ಅಂತ ಹೇಳ್ತಾ ಇದ್ದಾರೆ. ಅವರ ಅಂದರೆ ಎಸ್, ನಾವು ಯಾರ ಬಗ್ಗೆ ಮಾತಾಡಿದ್ದೀವಿ? ಯಂಗ್ಸ್ಟರ್ಸ್ ಬಗ್ಗೆ ಅಲ್ವಾ. ಸೊ ಇಲ್ಲಿ ದೇರ್ ಅಂದರೆ ಯಂಗ್ಸ್ಟರ್ಸ್ ಅಂತಕ್ಕಂಥದ್ದು. ಸೊ ನಾವು ಕೊಟ್ಟಿರೋ ಬಿ ಕಾಲಮಲ್ಲಿ ಹುಡುಕಿದರೆ ಯಂಗ್ಸ್ಟರ್ಸ್ ಫಿಫ್ತ್ ಆಪ್ಷನ್ನಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ. ಸೊ ದೇರ್ ಅಂದರೆ ಯಂಗ್ಸ್ಟರ್ಸ್ ಅಂತ ಉತ್ತರ ಸಿಗ್ತಾ ಇದೆ. ಇನ್ನು ಮುಂದಿನ ಪ್ರಶ್ನೆಗೆ ಅಥವಾ ಮುಂದಿನ ಒಂದು ಪ್ರೊನೌನ್ಗೆ ಹೋಗೋದಾದರೆ ವಿಚ್ ಅಂತಕ್ಕಂಥದ್ದು ಇದೆ. ಸೊ ವಿಚ್ ಅಂದರೆ ಯಾರು? ನೀವು ಇಲ್ಲಿ ಗಮನಿಸಿ, ದೇ ಕ್ಯಾನ್ ಟೇಕ್ ಎ ಫೋಟೋ ಆಫ್ ಅ ಸೀನರಿ ವಿಚ್ ದೇ ಲೈಕ್ ಟ್ರಾವೆಲಿಂಗ್. ಎಸ್ ನೋಡಿ, ದೇ ಕ್ಯಾನ್ ಟೇಕ್ ಎ ಫೋಟೋ ಆಫ್ ಸೀನರಿ ಅಂದರೆ ಅವ್ರಿಗೆ ಇಷ್ಟವಾಗಿರ್ತಕ್ಕಂತಹ ಒಂದು ಸೀನರಿಯನ್ನು ಅವರು ಇಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಇಷ್ಟ ಆದರೆ ಅದನ್ನು ಫೋಟೋ ತೆಗೆದುಕೊಳ್ಬೋದು ಅಂತ ಇದೆ. ಸೊ ಇಲ್ಲಿ ವಿಚ್ ಅಂದರೆ ಯಾವುದರ ಅಂದರೆ ಸೀನರಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೀನರಿ ಅಂತಕ್ಕಂಥದ್ದು ಏನಿದೆನೋ ಯಾವುದಾದ್ರೂ ಸೀನರಿ ಇಷ್ಟ ಆದರೆ ಅಂತಹ, ಇಲ್ಲಿ ವಿಚ್ ಅಂದರೆ ಯಾವುದು ಅಂತ ಬರೋದಿಲ್ಲ, ಅಂತಹ ಅಂತ ಬರ್ತಾ ಇದೆ. ಸೊ ಇಲ್ಲಿ ವಿಚ್ ಅಂತಕ್ಕಂಥದ್ದು ಸೀನರಿ ಬಗ್ಗೆ ಹೇಳ್ತಾ ಇರೋದ್ರಿಂದ ಅಂದರೆ ಅವ್ರಿಗೆ ಇಷ್ಟ ಆದಂತಹ ಸೀನರಿ ಅಂತೇಳಿ. ಸೊ ನೀವು ಇಲ್ಲಿ ಗಮನಿಸಬಹುದು, ಫಸ್ಟ್ ಆಪ್ಷನ್ ಏನಿದೆನೋ ಅದು ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು ನೆಕ್ಸ್ಟ್ ಪ್ರೊನೌನ್ ಗಮನಿಸಿ ವಿದ್ಯಾರ್ಥಿಗಳೇ, ಇಟ್ ಅಂತಕ್ಕಂಥದ್ದು ಇದೆ. ಸೊ ಇಟ್ ಅಂದರೆ ಯಾರು? ಈ ಸ್ಟೇಟ್ಮೆಂಟನ್ನು ಗಮನಿಸಿ. ಇಫ್ ದೇ ಲೈಕ್ ಎ ಸಾಂಗ್ ದೇ ಕ್ಯಾನ್ ರೆಕಾರ್ಡ್ ಇಟ್. ಎಸ್, ಯಾರಿಗಾದರೂ ಒಂದು ಸಾಂಗ್ ಇಷ್ಟ ಆದರೆ ಆ ಒಂದು ಸಾಂಗನ್ನು ರೆಕಾರ್ಡ್ ಮಾಡ್ಕೋಬಹುದು. ಎಸ್, ಅದನ್ನು ರೆಕಾರ್ಡ್ ಮಾಡ್ಕೋಬಹುದು. ಇಟ್ ಅಂದರೆ ಅದನ್ನು ಅಂತ ಕನ್ನಡದಲ್ಲಿ ನಾವು ಹೇಳ್ತೇವೆ ವಿದ್ಯಾರ್ಥಿಗಳೇ. ಸೊ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ? ಒಂದು ಸಾಂಗ್ ಬಗ್ಗೆ ಅಲ್ವಾ. ಸೊ ಸಾಂಗ್ ಅಂತಕ್ಕಂಥದ್ದನ್ನು ಹುಡುಕಿ. ಎಸ್ ನೋಡಿ, ಇಲ್ಲಿ ಸಿಗ್ತಾ ಇದೆ ಸೆಕೆಂಡ್ ಆಪ್ಷನ್, ಅದೇ ಇಲ್ಲಿ ಸರಿಯಾಗಿರುವ ಉತ್ತರ ವಿದ್ಯಾರ್ಥಿಗಳೇ. ಇನ್ನು ಕೊನೆಯದು ಯಾವುದಿದೆ ನೋಡಿ, ಹೂ ಅಂತ ಇದೆ. ಸೊ ಸೆಂಟೆನ್ಸನ್ನು ಗಮನಿಸಿ. ಪೀಪಲ್ ಹೂ ಆರ್ ಫಾಂಡ್ ಆಫ್ ದೇರ್ ಮೊಬೈಲ್ ಫೋನ್ಸ್ ಆಲ್ವೇಸ್ ಕೀಪ್ ದೆಮ್ ಇನ್ ದೇರ್ ಪಾಕೆಟ್ಸ್. ಯಾರು ಈ ಒಂದು ಮೊಬೈಲ್ ಫೋನ್ ಬಗ್ಗೆ ತುಂಬಾ ಒಂದು ಪ್ರೀತಿಯನ್ನು ಹೊಂದಿರ್ತಾರೋ ಅವರು ತಮ್ಮ ಒಂದು ಪಾಕೆಟ್ಸಲ್ಲಿ ಯಾವಾಗಲೂ ಕೂಡ ಅದನ್ನು ಇಟ್ಕೊಂಡಿರ್ತಾರೆ ಅಂತ ಇದೆ. ಸೊ ಪೀಪಲ್ ಜನಗಳು, ಯಾರು ಅದನ್ನು ನೋಡಿ, ಇಲ್ಲಿ ಯಾರು ಅಂದರೆ ಜನಗಳು ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇದೆ. ಸೊ ಯಾರು ಅಂದರೆ ಯಾರು ಜನಗಳು ಅಂತ ಬರ್ತಾ ಇದೆ ಅಲ್ವಾ. ಸೊ ಹೂ ಅಂದರೆ ಪೀಪಲ್ ಅಂತಕ್ಕಂಥದ್ದು ಎಲ್ಲಿದೆ ನೋಡಿ, ಪೀಪಲ್ ಅಂತಕ್ಕಂಥದ್ದು. ಎಸ್, ನಾವು ಗಮನಿಸ್ತಾ ಇದ್ದೇವೆ ಪೀಪಲ್ ಇಲ್ಲಿ ಕೊನೆಗೆ ಇರ್ತಕ್ಕಂಥದ್ದು. ಸೊ ಇದು ಸರಿಯಾಗಿರುವ ಉತ್ತರ. ಸೊ ಇವುಗಳನ್ನು ಜೋಡಿಸಿ ನೀವು ನಿಮ್ಮ ಆನ್ಸರ್ ಶೀಟಲ್ಲಿ ಬರೀರಿ. ಸೊ ತುಂಬ ಸುಲಭವಾಗಿರೋ ಪ್ರಶ್ನೆ ಇದಾಗಿರ್ತವೆ, ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದ್ರ ಜೊತೆಗೆ ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ 5 ಅಂಕಗಳು ಇರ್ತವೆ. ಇದಕ್ಕೆ ಅನೇಕ ವಿಡಿಯೋಗಳನ್ನು ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಿಂದ ಬರ್ತಕ್ಕಂತಹ ಪ್ಯಾರಾಗ್ರಾಫ್ಗಳನ್ನೇ ನಿಮ್ಮ ಎಕ್ಸಾಮಲ್ಲಿ ಕೊಡ್ತಾರೆ. ಸೊ ಅವುಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಮತ್ತು ಬೇರೆ ಬೇರೆ ಎಲ್ಲ ಗ್ರಾಮರ್ಗಳು ಕೂಡ ಅಪ್ಲೋಡ್ ಮಾಡಲಾಗಿದೆ. ಅವೆಲ್ಲವನ್ನು ಸರಿಯಾಗಿ ಕಲಿತುಕೊಂಡು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ನೀವು ಪಡೀರಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್, ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್ ಫಾರ್ ದಿಸ್ ವಿಡಿಯೋ.